ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನು ಮರಿ, ಏನ್ ಮಾಡ್ತಾ ಇದ್ದೀರಿ? ಏನಾಯ್ತು? ಚಿನ್ನು ಮರಿ, ಈಗ ಫಾಸ್ಟ್ ನೀವು ಓಡಾಡಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗಾಗಲೇ. ಈ ಸಮಯದಲ್ಲಾದರೂ ನೀವು ಸ್ವಲ್ಪ ಸಾವಕಾಶವಾಗಿ ಆರಾಮಾಗಿ ಓಡಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮನೆ ಕೂತ್ಕೊಳ್ಳಿ. ಅದ್ ಸರಿ, ಏನ್ರಿ ಬರೀತಾ ಇದ್ದೀರಾ? ಹುಟ್ಟೋ ಮಗು ಬಗ್ಗೆ ಕವನ ಬರೀತಿದ್ದೀರಾ? ಅದೆಲ್ಲ ಮುಂದಿನ ಮಾತು. ಸದ್ಯಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿರಬೇಕು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಪಟ್ಟಿ ಮಾಡ್ತಾ ಇದ್ದೀನಿ. ಅಪ್ಪಪ್ಪಪ್ಪ, ನೀವು ಅದನ್ನೆಲ್ಲ ಮಾಡ್ತೀರಾ? ಸರಿ ಹೇಳಿ, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು? ಮೊದಲು ಹೀಗೆ ಫಾಸ್ಟಾಗಿ ಓಡಾಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಊಟ ಮಾಡಬೇಕು, ಸಮಯಕ್ಕೆ ನಿದ್ದೆ ಮಾಡಬೇಕು, ಫೋನನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ಚಿನುಮರಿ, ಫೋನ್ ತುಂಬ ಉಪಯೋಗಿಸೋದ್ರಿಂದ ಮಗುಗೆ ಹಾನಿ ಆಗುತ್ತೆ. ಓಕೆ? ಆಮೇಲೆ ಎಸ್, ಟೆನ್ಷನ್ಸ್ ಸುಮ್ಮನೆ ಮಾಡ್ಕೋಬಾರ್ದು. ಪಾಸಿಟಿವ್ ಅಪ್ರೋಚ್ ಇಟ್ಕೋಬೇಕು ಲೈಫಲ್ಲಿ. ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಸುಮಧುರವಾದ ಸಂಗೀತ ಆ್ಯಂಡ್ ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಅಪ್ಪಾ, ಏನ್ರಿ ನೀವು ಒಂದು ದೊಡ್ಡ ಲಿಸ್ಟೇ ಕೊಟ್ಬಿಟ್ರಿ. ಡಾಕ್ಟರ್ ಕೂಡ ಇಷ್ಟು ನನಗೆ ಹೇಳಿಲ್ಲ, ನೀವಷ್ಟು ಹೇಳ್ತಾ ಇದ್ದೀರಾ ನನಗೆ. ಚಿನ್ನುಮರಿ, ಈಗ ಸದ್ಯಕ್ಕೆ ನಾನು ನಿಮ್ಮ ಡಾಕ್ಟ್ರು, ಬೆಲ್ವಿಷರು ಎಲ್ಲಾನು. ನಾನು ಹೇಳೋದನ್ನು ಕೇಳಿ ಅಷ್ಟೆ. ನಾಳೆಯಿಂದ ನೀವಿಲ್ಲಿರಲ್ಲ ಅಲ್ವಾ? ದಿನ ಕೆಲಸ ಯಾರು ಮಾಡ್ತಾರೆ? ನಾನೇ ಮಾಡ್ಬೇಕು ತಾನೆ. ಅವಾಗ ಇದೆಲ್ಲ ಯಾವುದು ನೆನಪಿರಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಾಗಾದರೆ ನಾನು ಇಲ್ಲಿದ್ರೇ ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ಒಂದು ಕೆಲಸ ಮಾಡೋಣ, ನಾನು ನಾಳೆಯಿಂದ ಆಫೀಸ್ಗೆ ಹೋಗಲ್ಲ, ಇಲ್ಲೇ ಪ್ಲೀಸ್ ರೀ, ಅದು ಮಾತ್ರ ಮಾಡಬೇಡಿ. ನಿಮ್ಗೆ ದಮ್ಮಯ್ಯ ಅಂತೀನಿ. ನೋಡಿ ಚಿನ್ನುಮರಿ, ನಾನು ಆಫೀಸ್ಗೆ ಹೋದರೂ ನನಗೆ ಅಲ್ಲಿ ಬರೀ ನಿಮ್ಮ ಚಿಂತನೆ ಇರುತ್ತೆ ತಾನೆ. ಅದು ಈ ಸಮಯದಲ್ಲಿ ನೀವೊಬ್ಬರೇ ಇರೋದು ಸರಿಯಲ್ಲ. ಅದಕ್ಕೆ ನಾನಿದ್ದು ನಿಮ್ಮನ್ನ ಸರಿಯಾಗಿ ನೋಡ್ಕೋತೀನಿ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಬೇಡ. ಬೇಕಾದ್ರೆ ಒಂದು ಕೇರ್ ಟೇಕರ್ನ ಇಟ್ಬಿಡಿ, ಅವ್ರನ್ನ ನಾನು ನೋಡ್ಕೋತಾರೆ. ಚಿನ್ನುಮರಿ, ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬರೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ನಿಮ್ಗೆ ಆಗಲೇ ಗೊತ್ತಲ್ಲ. ಪ್ಲಸ್ ನನಗೆ ಮೂರನೇ ವ್ಯಕ್ತಿ ಮೇಲೆ ನಂಬಿಕೆ ಇಲ್ಲ. ಸೊ ಡೋಂಟ್ ವರಿ, ನಾನೇ ಇದ್ದು ನಿಮ್ಮನ್ನ ಸಂತೋಷವಾಗಿ ನೋಡ್ಕೋತೀನಿ. ಓಕೆ? ಹಾಗಲ್ಲ, ನನ್ನಿಂದ ನಿಮಗೆ ಕೆಲ್ಸಕ್ಕೆ ತೊಂದರೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಎಲ್ಲವುದು ನೀವೇ ಮಾಡಿದ್ರೆ ನಿಮಗೆ ಕಷ್ಟ ಆಗಲ್ವಾ? ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಕಷ್ಟ ಅನ್ನಿಸ್ಕೊಡಲ್ಲ ಚಿನ್ನುಮರಿ. ನೋಡಿ, ಮೂರನೇ ವ್ಯಕ್ತಿ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ. ನಾನೇ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಈಗ ಸದ್ಯಕ್ಕೆ ಮೊದಲು ಈ ಟೈಮ್ನಲ್ಲಿ ಏನೇನು ಮಾಡಬೇಕು ಮಾಡಬಾರ್ದು ಅಂತ ಪಟ್ಟಿ ಮಾಡ್ತಿದ್ನಲ್ಲ, ಅದನ್ನ ಕಂಟಿನ್ಯೂ ಮಾಡಿ ಮುಗಿಸ್ತೀನಿ. ಓಕೆ? ನಾಟ್ ಓಕೆ, ನಾನು ಹೇಳಿದ ಮಾತನ್ನು ಕೇಳಬೇಕು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನಿದ್ದು ಪೇಳ್ವೆನು. ನೀವ್ ಇದೆಲ್ಲ ಯಾವಾಗ ಕಲೆಕ್ಟ್ ಮಾಡಿದ್ರಿ? ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದ ತಕ್ಷಣ ಫುಲ್ ಪ್ರಿಪ್ರೇಷನ್ ಶುರು ಮಾಡಿಬಿಟ್ಟೆ. ನೋಡಿ, ಇದನ್ನೆಲ್ಲ ಕೇಳಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ. ಅದೇ ಮತ್ತೆ, ನೀವ್ ಯಾಕೋ ಬೇಬಿ ಸಿಟ್ಟರ್ ತರ ಆಗ್ತಾ ಇದ್ದೀರಾ. ಅಲ್ಲರಿ, ವಿಷಯ ನನಗೆ ಮೊನ್ನೆ ಗೊತ್ತಾಗಿರೋದು. ಅದಕ್ಕೆ ಎಲ್ಲಿಂದ ಕೇಳಿಸುತ್ತೆ? ಅದಕ್ಕಿನ್ನೂ ತುಂಬಾ ತಿಂಗಳು ಹೋಗ್ಬೇಕು. ಹೀಗೆ ಯಾಕೆ ಅನ್ಕೋತೀರಿ ನೀವು? ಈಗ ಮಗುವಿನ ಮೂಲ ಯಾರು? ತಾಯಿ. ಹಾಗಿದ್ಮೇಲೆ ತಾಯಿ ಕೇಳೋದೆಲ್ಲ ಮಗುಗೆ ಅರ್ಥ ಆಗುತ್ತೆ ಚಿನ್ನುಮರಿ. ಈಗಿನ ಕಾಲದ ಮಕ್ಕಳು ತುಂಬಾ ಚುರುಕಾಗಿ ಬೇರೆ ಇರ್ತಾರೆ. ಈಗಲಿಂದನೇ ಎಲ್ಲಾನು ಕೇಳಿಸ್ಬೇಕು. ಯಾಕೋ ಅತಿ ಆಯ್ತು ಅನಿಸ್ತಾ ಇದೆ. ನೀವು ಅತಿ ಆಯ್ತು ಅಂದ್ರು ನನಗೇನು ಅನ್ಸುತ್ತೆ ಅದನ್ನ ನಾನು ಮಾಡೋದೇನೆ. ಅಲ್ಲ, ನೀವು ಅಭಿಮನ್ಯು ಬಗ್ಗೆ ಕೇಳಿಲ್ವಾ? ತಾಯಿ ಸುಭದ್ರೆ ಹೊಟ್ಟೆಲಿದ್ದಾಗಲೇ ಅವನು
ಚಕ್ರವ್ಯೂಹದ ಬಗ್ಗೆ ಕೇಳಿರ್ತಾನಂತೆ. ಅದಕ್ಕೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹನ ಭೇದಿಸಕ್ಕಾಗಿತ್ತಾನೆ. ಅದೇನೋ ಸರಿನೇ, ಆದ್ರೆ ಈ ಕಾಲದಲ್ಲಿ ಯಾವ ಯುದ್ಧ ಆಗುತ್ತೆ? ಯುದ್ಧ ಆಗದಿದ್ರೇನು, ಜೀವನ ಅನ್ನೋ ಯುದ್ಧದಲ್ಲಿ ನಮ್ಮ ಮಗು ಗೆಲ್ಲಬೇಕು ಅನ್ನೋದಾದ್ರೆ ಇದನ್ನೆಲ್ಲ ಮಾಡಬೇಕು ಚಿನ್ಮರಿ. ಒಳ್ಳೆ ವಿಷಯಗಳನ್ನು ಓದೋದ್ರಿಂದ, ಒಳ್ಳೆ ವಿಷಯಗಳನ್ನು ಕೇಳೋದ್ರಿಂದ, ಒಳ್ಳೆ ಆಲೋಚನೆಗಳನ್ನು ಮಾಡೋದ್ರಿಂದ ಬೈ ಬರ್ತ್ ಒಳ್ಳೆತನ ಮಗು ಬಂದ್ಬಿಡುತ್ತೆ. ನೋಡಿ, ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಇದು ನಂಗೆ ತಲೆಗೆ ಹೊಳಿಲಿಲ್ಲ. ಅದಕ್ಕೆ ನಮ್ಮ ಮಗುಗೆ ನಿಮ್ಮ ಥರ ಬುದ್ಧಿ ಬರಬೇಕು, ನನ್ನ ಥರ ಪೆದ್ದ ಬುದ್ಧಿ ಬರಬಾರ್ದು. ಯಾಕೆ ಹಿಂಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು? ಅದನ್ನೇ ತಾನೇ ನಾನು ಹೇಳ್ತಿರೋದು. ಅಲ್ಲ, ನಿಮ್ಮನ್ನು ನೀವೇ ದಡ್ರು ಅಂತ ಯಾಕೆ ಅನ್ಕೋಬೇಕು ನೀವು? ಆಫ್ಟರ್ ಆಲ್ ನಂಗೆ ಏನು ಬರುತ್ತೆ ಹೇಳಿ? ಒಂದು ಕಂಪ್ನಿ ನಡ್ಸಕ್ಕೆ ಬರುತ್ತೆ, ಹುಚ್ಚಿನಾಗಿ ನಿಮ್ಮ ಪ್ರೀತಿ ಮಾಡಕ್ಕೆ ಬರುತ್ತೆ ಅಷ್ಟೆ. ಆದರೆ ನಿಮಗೆ ಎಲ್ಲ ಲಲಿತ ಕಲೆಗಳು ಕರಗತವಾಗಿವೆ. ಹಾಗಿದ್ಮೇಲೆ ನಮ್ಮ ಮಗು ಬುದ್ಧಿ ಚುರುಕಾಗಿರೋದ್ರಲ್ಲಿ ಡೌಟೇ ಇಲ್ಲ ನನಗೆ. ಇದೆಲ್ಲ ನೋಡ್ತಿದ್ರೆ ಯಾವಾಗ ಮಗು ಆಗ್ಬಿಡುತ್ತೋ ಅನಿಸ್ತಾ ಇದೆ. ನೀವು ಈಗಲೇ ಇಷ್ಟೊಂದು ಕೇರ್ ಮಾಡ್ತೀರಾ, ಇನ್ನು ಮಗು ಆದ್ಮೇಲೆ ಬಿಡಿ, ಬರೀ ಮಗು ಮಾತ್ರ ನಿಮ್ಮ ಕಣ್ಣ ಕಾಣಿಸೋದು, ನನ್ನ ಕಡೆ ಗಮನನೇ ಕೊಡಲ್ಲ ಅನ್ಸುತ್ತೆ. ಸಾಧ್ಯನೇ ಇಲ್ಲ ಚಿನ್ನುಮರಿ. ನಾನು ಆಗಲೇ ಹೇಳಿದ್ದೆ ನಿಮಗೆ, ನೀವೇ ನನಗೆ ಮೊದಲು ಮಗು ಅಂತ. ಆಗಿದ್ಮೇಲೆ ನಿಮ್ಮನ್ನು ಮುದ್ದು ಮಾಡ್ತಾ ಇರ್ತೀನ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಯಾಕೆ ಮೇಡಮ್ ಅವರೇ? ನಿಲ್ಸಿ ಹೇಳ್ತೀನಿ. ಯಾಕೆ ಮೇಡಮ್ ಅವರೇ? ಅಲ್ಲ, ಮನೆಯಿಂದ ಜೊತೆಲೇ ಬಂದು ಈಗ ನೀವು ಆಟೋದಲ್ಲಿ ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡಿ. ಹಾಗೇನಾದ್ರೂ ಇದ್ದಿದ್ರೆ ಮನೆಯಿಂದಾನೇ ಆಟೋಲ್ ಹೋಗ್ತಿದ್ದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ದೇವ್ರ ಕೈ ಮುಗಿಯೋಣ ಅಂತ ಬಂದೆ. ಓಹ್, ಹೌದಾ? ಕ್ಷಮಿಸ್ಬಿಡಿ ಮೇಡಮ್ ಅವರೇ, ನೀವು ಸಡನ್ನಾಗಿ ಗಾಡಿ ನಿಲ್ಸೊಂದಿದ್ದಕ್ಕೆ ನಾನು ಏನೇನೋ ಅಂದ್ಕೊಂಡು ಏನೇನೋ ಹೇಳ್ಬಿಟ್ಟೆ. ಸರಿ, ಬನ್ನಿ. ದೇವ್ರೆ, ನಮ್ಮ ಮೇಡಮವರು ಈಗ ಸ್ವಲ್ಪ ತಣ್ಣಗಾಗಿದ್ದಾರೆ. ಹೀಗೆ ಅವ್ರ ಮನ್ಸ್ಕರ್ಗೆ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡು. ನನ್ನ ಅವ್ರು ಒಪ್ಕೊಳ್ಳೋ ಹಾಗೆ ಮಾಡು. ಏನ್ ಮೇಡಮವ್ರೆ, ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಏನೋ ಗಾಢೋಗಿ ಬೇಡ್ಕೋತಾ ಇದ್ರಿ? ನಂಗೆ ಗೊತ್ತು ಬಿಡಿ, ಮನೆಯವರೆಲ್ಲರೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಬೇಕು, ಯಾರು ನನ್ನ ಜೊತೆ ಕೆಟ್ಟದಾಗ ನಡ್ಕೋಬಾರ್ದು ಅಂತ ತಾನೆ. ಆದರೂ ಇದೆಲ್ಲ ಆಯ್ತಾ ಇರೋದು ನನ್ನಿಂದಾನೆ. ನಾನು ಒಂದು ತಪ್ಪು ಮಾಡಿದ್ದಕ್ಕೆ ನಿಮ್ಮಿಷ್ಟೆಲ್ಲ ಅನ್ಭವಿಸಂಗಾಯ್ತದೆ. ಅದನ್ನ ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಹೋಗ್ಲಿ ಬಿಡಿ. ನೀವೇನು ಬೇಡ್ಕೊಂಡ್ರಿ? ನಾನೇನು ಬೇಡ್ಕೋತೀನಿ ಮೇಡಮವ್ರೆ, ನಿಮ್ಮ ಖುಷಿಯಾಗಿರ್ಬೇಕು, ನಿಮ್ಮ ಚೆಂದಾಗಿರ್ಬೇಕು. ಆದಷ್ಟು ಬೇಗ ನಿಮ್ಮ ಮನಸ್ಸು ಬದಲಾಯಿಸ್ಕೊಂಡು ನನ್ನ ಗಂಡ ಅಂತ ಒಪ್ಕೊಂಡ್ಬಿಡ್ಬೇಕು. ಹಿಂಗೆ ಬೇಡ್ಕೊಂಡೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.